ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಇವತ್ತು ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ ಮೈಸೂರು. ಬೆಳಿಗ್ಗೆಯಿಂದ ಆಫೀಸ್ ಕೆಲಸ ಅದು ಇದು ಅಂದ್ಕೊಂಡಿದ್ದು, ಮಧ್ಯಾಹ್ನದ ಮೇಲೆ ಯಾಕೋ ಬೋರ್ ಆಗ್ತಿತ್ತು, ಅದಕ್ಕೆ 3 ಜನ ಈಗ ಹೊರಟಿದ್ದೀವಿ. ಸೊ ಬನ್ನಿ ಹೋಗೋಣ. ಗೈಸ್ ಈಗ ಮದ್ದೂರಿಗೆ ಬಂದಿದ್ದೀವಿ. ಮದ್ದೂರಿಗೆ ಬಂದು ಮದ್ದೂರೊಡೆ ತಿಂದಂಗಿರಕ್ಕಾಗ್ತದೆ ಅಂದ್ಬಿಟ್ಟು ಮದ್ದೂರೊಡೆ ತಗೊಂಡಿದ್ದೀವಿ. ಮದ್ದೂರೊಡೆ ತಿಂದು ಡೈರೆಕ್ಟಿಗೆ ಚಾಮುಂಡಿ ಬೆಟ್ಟಕ್ಕೆ ಹೊರಟ್ಬಿಡೋದು. ಬೆಟ್ಟದಿಂದ ಸಿಟಿ ವ್ಯೂ ನೋಡಿ, ಏನು ಕಾಣಲ್ಲ. ಫೈನಲಿ ಅಂತೂ ಇಂತೂ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಮೈಸೂರಂತೂ ಏನಾಗೈತೆ ಅಂತ ಗೊತ್ತಿಲ್ಲ. ಬರೀ ಕೇಳೋದವರೆ ಕಾಣಿಸ್ತವ್ರೆ ಎಲ್ಲೆಲ್ಲೇನೋ. ಏನು ವಿಚಾರ ಅಂತ ಗೊತ್ತಿಲ್ಲ. ಮುಂದೆ ಎಲ್ಲ ಕಡೆ ಬರೀ ಅವರೇ ಮಾಡಬೇಕಾದ್ರೆ. ಗೈಸ್ ಜನ ಅಂತೂ ಫುಲ್ಲು ಕಡಿಮೆ. ನೈಟ್ ಅದು ಫಸ್ಟ್ ಟೈಮ್ ದರ್ಶನ ಮಾಡ್ತಾ ಇರೋದು. ಎಕ್ಸ್ಪೀರಿಯನ್ಸ್ ಅಂತೂ ಸಕ್ಕತ್ತಾಗೈತೆ. ಫುಲ್ ಕೋಲ್ಡ್ ವೆದರು. ದರ್ಶನ ಎಷ್ಟು ಬೇಗ ಆಗುತ್ತೆ ಅಂತ ನೋಡೋಣ. ಜನನೇ ಇಲ್ಲ, ನೋಡೋಣ ಎಷ್ಟು ಬೇಗ ದರ್ಶನ ಆಗುತ್ತೆ ಅಂತ. ಗೈಸ್ ಅಂತೂ ಇಂತ ಒಳಗಡೆ ಬಂದು ಎಂಟ್ರಿ ಆಗಿದ್ದೀವಿ. ನೋಡಿ ಜನ ಇಲ್ಲ ಅಂತ ನಾವು ಅಂದ್ಕೊಂಡ್ರೆ ಒಳಗಡೆ ಆಗಲೇ 3 ಲೈನ್ ನಿಂತೈತಿ. ಗೈಸ್ ನೋಡಿ, ನನ್ನ ಫ್ರೆಂಡ್ ಇವಾಗ ಈಗ ಇನ್ನೊಂದು ಹೊಸ ಕಾರ್ ತಗೊಂಡೆ ಅಂತ ಅಂದು ಫೋನ್ ಮಾಡ್ದ. ನಾನು ಏನು ತಗೊಂಡವನೆ ಅಂತ ಅಂದರೆ ವಾಟ್ಸಪ್ಪಲ್ಲಿ ಕಳಿಸಿದ್ದೀನಿ ಅಂತ ಅಂದ. ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ರಿ, ಟಾಯ್ ಕಾರ್ ತಗೊಂಬಿಟ್ಟು ಕಾರ್ ತಗೊಂಡಿದ್ದೀನಿ ಹೊಸದು ಅಂತ. ಗೈಸ್ ದೇವಸ್ಥಾನದಿಂದ ಹೊರಟು ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಪಾಪ ಇವಾಗ ಇವತ್ತು ಬೆಳಗ್ಗೆ ನಾನ್ ವೆಜ್ ತಿಂದ್ಬಿಟ್ಟಿದ್ದೆ ಅಂದ್ಬಿಟ್ಟು ದೇವಸ್ಥಾನ ಹತ್ರ ಬಂದ್ಬಿಟ್ಟು ಒಳಗಡೆ ಬರೋಕ್ಕಾಗಿಲ್ಲ. ಕಾರ್ ಹತ್ರ ವೆಯ್ಟ್ ಮಾಡ್ತಿದ್ದೇನೆ. ಹೋಗ್ತಾಯಿದ್ದೆ. ಪಾಪ ಯೋಗಿ ಅಂತೂ ಕಾದು ಬೇಜಾರಾಗ್ಬಿಟ್ಟವನೆ. ಬರ್ರಿ ಕರ್ಕೊಂಡೋಯ್ತು ನೀಟ್ 11 ಗಂಟೆಗೆ. ಈಗ ಊಟ ಮಾಡಿಬಿಟ್ಟು ಬ್ಯಾಕ್ ಟು ಹೋಮ್. ಇಲ್ಲೊಂದು ಕಾರು ನೋಡಿ, ಯೋಗಿ ತಗೊಂಡಿರೋ ಹೊಸ ಕಾರು ಇಲ್ಲಿ ಕಾಣಿಸ್ತೈತೆ ನೋಡಿ. ಕಾರ್ ಒಳಗಡೆನೆ ಕಾರ್ ಪಾರ್ಕಿಂಗ್ ಮಾಡೋಣ. ನೋಡಿ ಗೈಸ್ ಏಜ್ 24-25 ವರ್ಷ ಆದ್ರೂ ಇನ್ನು ಸ್ವಲ್ಪ ಮಾತು ಕಡಿಮೆ ಮಾಡಿ. 24-25 ವರ್ಷ ಏಜ್ ಆದ್ರೂ ಈ ಕಾರ್ ತಗೊಂಡು ಮನೆ ಹೋಗಿ ಆಟ ಆಡ್ತಾನಂತ. ನೀವು ಸ್ವಲ್ಪ ಆರಾಮಾಗಿರಿ. ಬಿರಿಯಾನಿ ಆರ್ಡ್ರ್ ಮಾಡಿದ್ದು ಇವರಿಬ್ರಿಗೂ ಆಫು, ನಾನು ಒಬ್ಬಂಗೆ ಫುಲ್ಲು. ಹಾಗಂತ ನಾನೇನು ಫುಲ್ ತಿನ್ನಲ್ಲ, ಫುಲ್ ಇಲ್ಲಿ. ಸೊ ಬನ್ನಿ ಬೆಟ್ಟಿಂಗ್ ಮಾಡ್ಬಿಡೋಣ. ಜೋಶಲ್ಲಿ ಫುಲ್ ತಗೊಂಬಿಟ್ಟೆ, ತಿನ್ನೋಕ್ಕಾಗ್ತಾಯಿಲ್ಲ ಈಗ. ನೋಡಿ ನಂದು ಇಷ್ಟೊಂದು ಐತೆ. ಇಬ್ಬರು ತಿಂದ್ಬಿಟ್ಟು ಆಚೆ ಹೋಗ್ಬಿಟ್ರು, ತಿನ್ನೋಕ್ಕಾಗ್ತಾಯಿಲ್ಲ. ಹಾಗಂತ ವೇಸ್ಟ್ ಮಾಡಲ್ಲ, ತಿಂದು ಖಾಲಿ ಮಾಡ್ತೀನಿ. ಗೈಸ್ ಫೈನಲಿ ಮುಗಿಸ್ದೆ. ಲಾಸ್ಟ್ ಹೊತ್ತು ಊಟ ಅಂತೂ ವೇಸ್ಟ್ ಮಾಡಲ್ಲ, ಹಾಕೊಂಡಷ್ಟು ಖಾಲಿ ಮಾಡಿದ್ದೀವಿ. ನೀವು ಅಷ್ಟೇ, ಯಾರೂ ಊಟ ವೇಸ್ಟ್ ಮಾಡಬೇಡಿ. ಅನ್ನ ಸಿಗೋದು ತುಂಬ ಕಷ್ಟ. ಬಿರಿಯಾನಿ ತಿನ್ಕೊಂಬಂದು ತ್ರಿವೇಣಿ ತೊಗೊಂಡಿದ್ದೀವಿ. ತ್ರಿವೇಣಿ ತೊಗೊಂಡಿದ್ದೀವಿ. ಐಸ್ ಕ್ರೀಮು, ಗುಲಾಬ್ ಜಾಮೂನು, ಬನಾನ ಸಂಗಮ ಮಾಡ್ಬೋಣ. ತ್ರಿವೇಣಿ ಸಂಗಮ ಮಾಡ್ಬಿಡೋಣ. ನಾನು ಒಬ್ಬನೇ ತಗೊಂಡಿರೋದು, ಇವರೆಲ್ಲರಿಗೂ ಫುಲ್ ಆಗೋದಂತೆ. ಆದರೂ ಹಂಗೆ ಅಂತೀವಿ ಅಷ್ಟೇ, 3 ಜನ ಶೇರ್ ಮಾಡ್ಕೊತೀವಿ. ಓಕೆ ಬಾಯ್. ಅವೆಲ್ಲ ಕಟ್ ಮಾಡ್ತೀನಿ. ಲೈಟಿಂಗ್ದಿದು ನಾನೇನು ಅಂದ್ಕೊಂಡಿದ್ದೆ, ಫುಟ್ಪಾತ್ ಲೈಟಿಂಗ್ ಫುಟ್ಪಾತ್ ಮೈಸೂರಲ್ಲಿ ನಾನು ನೋಡಿ. ಆ್ಯಕ್ಚುಲಿ ನಮ್ಮ ಮ್ಯಾಪ್ ಸರಿ ಇಲ್ಲ. ನಮ್ಮ ಮ್ಯಾಪು ಇಲ್ಲಾಂದ್ರೆ ಅಲ್ಲಿ ಹೇಳ್ತದೆ. ಅದೇನು ಇವತ್ತಿಂದ ಅಲ್ಲ, ಆವತ್ತಿಂದನೂ ಅದೇ ಕಥೆನೇ. ಬಸ್ಸು ಮ್ಯಾಪ್ ನೇರ್ಪಾಗಿಲ್ಲ.
ಮ್ಯಾಪ್ ಒಂಚೂರು ಅಪ್ಡೇಟ್ ಆಗಬೇಕು. ತೋರಿಸ್ತು ಇವ್ನು ಮೂವ್ ಆಗಿದ ತಕ್ಷಣ ಇನ್ನೊಂದು ತೋರಿಸ್ತು. ಸ್ಟ್ರೈಟ್ ರೋಡಾ? ಅಡ್ಜಸ್ಟ್ ಆಗುತ್ತಲ್ವಾ? ನಮ್ಮ ಮ್ಯಾಪಿಂದ ಅಂತೂ ಬೇಜಾರಾಗ್ಬಿಟ್ಟಿದ್ದೀನಿ. ಬೆಳಿಗ್ಗಿಂದ ಸುತ್ತಿಸ್ತಾನೆ ಅವರೇ. ಬೆಳಗ್ಗೆ ಏನು ಮಾಡ್ಬಿಟ್ರು, ಮದ್ದೂರಲ್ಲಿ ನಿಲ್ಸ್ಬಿಟ್ಟು ಬೆಂಗಳೂರು ಕಡೆ ಹಾಕ್ಬಿಟ್ಟಿದ್ರು. ವಾಪಸ್ ಬೆಂಗಳೂರು ಕಡೆ 20 ಕಿಲೋಮೀಟ್ರ್ ಹೋಗಿ ರಿಟರ್ನ್ ತಿರುಗಿಸ್ಕೊಂಡು ಬಂದಿದ್ದೀವಿ. ಇವಾಗ ನೋಡಿದ್ರೆ ಮತ್ತೆ ಇಲ್ಲೇ ಸುತ್ತೋಡಿಸ್ತಾವ್ರೆ. ಈ ಮ್ಯಾಪ್ ಸರಿ ಇಲ್ಲ, ಇದು ವೇಸ್ಟ್ ಮ್ಯಾಪ್. ನೋಡಿ ಧಮಕಿ ಹಾಕ್ತವ್ರೆ, ಮೊಬೈಲ್ ನಂದೇ ಡಿಲೀಟ್ ಮಾಡ್ಕೊಂತೀನಿ ಅಂತ. ನೋಡ್ರಿ ಇವಾಗ ಪಕ್ಕ ಮಿಸ್ ಮಾಡಿದ್ರು. ಇವಾಗ ಸ್ಟ್ರೈಟ್ ತೋರ್ಸದ್ ಯೋಗಿ. ಸ್ಟ್ರೈಟಾ? ಈಗ ಇಲ್ಲೇನೆ ಸ್ಟ್ರೈಟ್ ಅಲ್ಲಿ ರೈಟ್ ಇಲ್ಲೇ ಸುತ್ರಿ ಇನ್ನೊಂದ್ 2 ಅವರ್. ಬನ್ನಿ ಮಂಟಪ ರೋಡ್ ತೋರಿಸಿದ್ದಿ. ಏ ಕೊಡಪ್ಪ ಇಲ್ಲಿ ಮ್ಯಾಪು. ಕರೆಕ್ಟ್ ಆಗಿ ಈಗ ಹೋಗಿ ಹೇಳ್ತೀನಿ. ಸ್ಟ್ರೈಟ್ ಹೋಗಿ ಅವಾಗ ಇಲ್ಲಿ ರೈಟ್ ತಗೊಂಡು ತೋರಿಸಿತ್ತಾ, ಈಗ ತಿರ್ಗಾ ಸ್ಟ್ರೈಟ್ ತೋರಿಸಿದ್. ನೀವು ಆ ಕಡೆ ಬಂದ್ವಿ. ಸೈಲೆಂಟ್ ಆಗಿ ರೈಟ್ ಹಾಕೊಂಡ್ಬಿಡಮ್ರ. ಇದು ಬೆಂಗಳೂರು ರೂಟು. ಯಾವ್ದು ರೈಟ್ ರೈಟ್ ಬಂದು ಬೆಂಗಳೂರು ರೋಟಾ? ಸಿಟಿ ಒಳಗಡೆ ಹೋಯ್ತಾರೆ ನೀವು, ಬೆಂಗಳೂರು ಹೋಗಲ್ಲ. ಸ್ಟ್ರೈಟ್ ಹೋಗ್ಬೇಕಂದ್ರೆ ಸ್ಟ್ರೈಟ್ ಹೋಗಿ. ಶೋರಪ್ಪ? ಶೋರ್. ಇದು ನಮ್ಮ ಅಕ್ಕನ ವಿಜಯನಗರ ರೋಡ್ ಇದೆ, ಈ ರೋಡ್ ಲೆಫ್ಟ್. ಸದ್ಯ ಅದಾನ ಗ್ಯಾಪ್ನ ಅದಲ್ಲ. ಅದು ಗೊತ್ತು. ಇಷ್ಟು ದಿನ ಮೈಸೂರಾಗ ಓಡಾಡಿ ಮ್ಯಾಪ್ಗಳಿದ್ದು ಬಿಟ್ರೆ ಜೀವನ ಉದ್ಧಾರ ಮಾಡೋದು. ಎಷ್ಟೆಷ್ಟು ಮಾಡ್ತೀನಿ ಮಾಡು, ಡಿಲೀಟ್ ಮಾಡ್ತೀನಿ ಎಲ್ಲದನ್ನು. ನೋಡ್ರಿ ಈ ಥರ ಧಮಕಿ ಆಗ್ತಾವ್ರೆ. ಫೋನ್ ನಂದು ಡಿಲೀಟ್ ಮಾಡ್ತೀನಿ ವಿಡಿಯೋನ ಅಂತ. ಅದು ಧಮಕಿ ಅಲ್ಲ. ನಮ್ಗೇನು ಫೋನ್ ತಗೊಳಕ್ಕಾಗಲ್ವಾ? ಫೋನ್ ತಗೊಂಡಿಲ್ಲ ಅಂತ ಅಂದ್ಬಿಟ್ಟು ನೋಡ್ರಿ ಯಾವ ಥರ ಈ ಆಡ್ಸ್ತವ್ರು ನಮ್ಮನ್ನ. ಇದಕ್ಕೆ ನಾವು ಒಂದು ಫೋನ್ ತಗೊಂಡ್ಬಿಡೋಣ, ಏನಂತೀರ? ನೋಡ್ರಿ ಯಾವಾಗಲೇ ತಿನ್ನಲ್ಲ ಅಂದ್ಬಿಟ್ಟು ಆಗಲೇ ಇವರೇ ತಗೊಂಡು ಮುಗ್ತಾವ್ರಿ. ತ್ರಿವೇಣಿ ಹೋಗ್ಲಿ. ಟೇಸ್ಟ್ ಹೆಂಗೈತೆ ಹೇಳ್ರಿ? ನೈಸ್. ನೈಸ್? ಇಸ್ ಇಟ್ ನೈಸ್? somewhat nice. somewhat nice? ನಾವು ಜನ ಬೆಂಗಳೂರು. ಗೈಸ್ ಬ್ಯಾಕ್ ಟು ಬೆಂಗಳೂರು. ಇಲ್ಲಿಂದ ಡೈರೆಕ್ಟ್ ಎಲ್ಲೂ ನಿಲ್ಸಲ್ಲ, ಬೆಂಗಳೂರಿಗೆ ಹೊರಟುಬಿಡೋದೆ. ಯೋಗಿಗೆ ಬೇರೆ ಪಾಪ ಅವರಪ್ಪ ಮಧ್ಯಾಹ್ನದಿಂದ ಫೋನ್ ಮಾಡಿ ಕೇಳ್ತಾನೆ ಅವ್ರೆ, ಅವನು ಅಲ್ಲಿದ್ದೀನಿ ಇಲ್ಲಿದ್ದೀನಿ, ನನ್ನ ಬರ್ತಡೇ ಅಂತ ಇವತ್ತು ಸುಳ್ಳು ಹೇಳೋನೆ. ನೋಡಿ ಇವತ್ತು ನಾನು ಹುಟ್ಟಿದಬ್ಬ 2 ಸತಿ ಮಾಡ್ಬಿಟ್ಟ ಇವಾಗಿನೇ. ಗೈಸ್ ಇಲ್ಲಿ ನೋಡಿ ಆಟೋಬಯೋಗ್ರಫಿ. ಆಟೋಬಯೋಗ್ರಫಿನೋ ಯಾವುದು ಗೊತ್ತಿಲ್ಲ, ಒಟ್ನಾಗ ರೇಂಜ್ ರೋವರ್ 7007. ಕ್ರೇಜಿ ಆಗೈತೆ ಗಾಡಿ ಮಾತ್ರ. ಗಾಡಿ ನೋಡಿ ಸಕ್ಕದಾಗೈತೆ, ಮ್ಯಾಸಿವ್ ಆಗೈತೆ. ಇನ್ ಪರ್ಸನ್ ನೋಡೋಕ್ಕಂತೂ ತುಂಬ ಮ್ಯಾಸಿವ್ ಆಗೈತೆ ಗಾಡಿ. ಒಳಗಡೆ ಎಷ್ಟು ಲಕ್ಸುರಿ ಆಗೈತು. ಕರ್ನಾಟಕದಲ್ಲಿ ರಿಚ್ ಪೀಪಲ್ ಇಲ್ಲ ಅಂತೀರ, ನೋಡ್ರಿ ಮೈಸೂರಲ್ಲೇ ಅವ್ರೆ. ಗೈಸ್ ನಿಮಗೆ ಗೊತ್ತಿಲ್ಲ ಅಂದರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಹತ್ರನೂ ಅದೇ ಗಾಡಿ ಇರೋದು. ಅವ್ರು ಡೈಲಿ ಓಡಾಡೋದು ಅದೇ ಗಾಡಿಲೇನೆ. ಈ ಗಾಡಿ ಅಲ್ಲ, ಈ ಗಾಡಿ ಅನ್ಕೊಂಬೇಡಿ. ಒಂದು ನಿಮಿಷ ಇರಿ, ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬಿಟ್ಟಿರಾ. ಈ ಗಾಡಿ ರೇಂಜ್ ರೋವರ್ ಮೇ ಬಿ ನನ್ಗನ್ಸ್ದಂಗಿದು ಒಂದು 3 crore ಪ್ಲಸ್ ಇದೆ ವೆಹಿಕಲ್. ಇದು ನೋಡೋಣ. ನೋಡಿದ್ರೆ ನಮ್ಮ ಗಾಡಿ ಓದ್ತದಷ್ಟೇ, ಆ ಗಾಡಿಗೆ ಏನೂ ಆಗಲ್ಲ. ಇಲ್ಲೇ ಏನಿಲ್ಲ, ಗಾಡಿ ಮಾರ್ಬಿಟ್ಟು ಓದ್ತಾ ಇರ್ಬೇಕಷ್ಟೇ. 3 ಜನನೂ ಬಸ್ ಹತ್ಬೇಕು, ಬೆಂಗಳೂರು ಬಸ್ಸು. ಬಲಿನ ಬಿಟ್ಬಿಡೋಣ, ಇದನ್ನ ಮಾರ್ಕೊಂಡು ಡ್ರೈವ್ ಮಾಡ್ಕೊಂಡ್ಬಿಡ್ರಿ. ಮಿಕ್ಕಿದಕ್ಕೆ ಇನ್ಶೂರೆನ್ಸ್ ಕ್ಲೇಮ್ ಮಾಡೋದು ಆಗಲ್ಲ ಬಿಡ್ರಿ. ಇನ್ಶೂರೆನ್ಸ್ ಇದ್ರೆ ಕ್ಲೈಮ್ ಮಾಡ್ಕೊಬೇಕಷ್ಟೇ. ಗಾಡಿ ಮಾತ್ರ ಮಸ್ತಾಗೈತೆ. ಗಾಡಿ ಈ ರೇಂಜ್ ರೋವರ್ ಜೊತೆ ರೇಸ್ ಮಾಡ್ತಿದ್ದಾರೆ, ಗೆದ್ಬಿಟ್ಟೆ. ಆಗಿದೆ ಗಾಡಿ ಮಾತ್ರ. ಲೈಫಲ್ಲಿ ಒಂದಿನ ಆ ಗಾಡೀಲಿ ಓಡಾಡಬೇಕು, ತಗೋಬೇಕು, ತಗೊಂಡೇ ಓಡಾಡಬೇಕು. ನೋಡಿ ಏನು ಅಂತ ಗೊತ್ತಿಲ್ಲ, ಮೈಸೂರಲ್ಲಿ ಒಂದಾದ್ಮೇಲೆ ಒಂದು ಲಕ್ಸುರಿ ಗಾಡಿಗಳು. ಡಬಲ್ ಟಿಪ್ ಎಕ್ಸಾಸ್ಟ್. ಈಗ ರೇಂಜ್ ರೋವರ್ ನೋಡ್ದ, ಈಗ ನೋಡಿ ಮಿನಿ ಕೂಪರ್ ನೋಡ್ತಾ ಇದೀವಿ. ತಮಿಳ್ನಾಡು ರಿಜಿಸ್ಟ್ರೇಷನ್ ಹೇಳೋ ಜನಕ್ಕೆ ಗೊತ್ತಾಗ್ಲಿ. ಯಾವ್ದಾದ್ರು ರಿಜಿಸ್ಟ್ರೇಷನ್ ಆಗಲಿ ನಮ್ಗೇನು. ಏನ್ ಕುಲ್ಗುರೋದು ನೋಡ್ರಿ. ಚಿಕ್ಕ ಗಾಡಿ ಇದ್ರೆ ಇದೆ ಅಡ್ವಾಂಟೇಜ್, ಎಲ್ಲಂದ್ರಲ್ಲಿ ನುಗ್ಸ್ಬಿಡ್ಬೋದು.